ವೆಲ್ಕಮ್ ಬ್ಯಾಕ್ ಟು ರಮ್ಯ ಮನಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ಮಿನಿ ಲಾಗ್ ಇದಾಗಿರುತ್ತೆ. ಕೊನೆಯ ಕಾರ್ತಿಕ ಸೋಮವಾರ ಇದು. ಸೊ ಕಾರ್ತಿಕ್ ಮಾಸದಲ್ಲಿ ತುಂಬ ಜನ ನಾನ್ ವೆಜ್ ತಿನ್ನಲ್ಲ. ಕೆಲವರು ಶ್ರಾವಣದಲ್ಲಿ ತಿನ್ನಲ್ಲ, ಕೆಲವರು ಕಾರ್ತಿಕ ಮಾಸದಲ್ಲಿ ತಿನ್ನಲ್ಲ. ನಮ್ಮ ಮನೆಯಲ್ಲೂ ಅದೇ ಥರ ಪದ್ಧತಿ ನಡೆಸ್ಕೊಂಡು ಬಂದಿದ್ದಾರೆ. ಏನು ಕಾರ್ತಿಕ ಮಾಸ ಇರುತ್ತೆ ಆ ತಿಂಗಳು ಪೂರ್ತಿ ನಾನ್ ವೆಜ್ ತಿನ್ನದೇ ಇರೋದು, ಮತ್ತು ಪ್ರತಿದಿನ ದೀಪ ಹಚ್ಚೋದು, ಈ ಥರ ಎಲ್ಲ ಮಾಡಿ ಯಾವ್ದಾದ್ರು ಒಂದು ಸೋಮವಾರದಲ್ಲಿ ಕೊನೆ ತನಕ ಇರುತ್ತಲ್ಲ, ಲಾಸ್ಟ್ ಸೋಮವಾರನಾದರೂ ಸರಿ ಅಥವಾ ಯಾವತ್ತಾದರೂ ಒಂದಿನ ಉಪವಾಸ ಇದ್ದು ಒಪ್ಪತ್ತಾದರೂ ಸರಿ ಸಂಜೆ ತನಕ ಉಪವಾಸ ಇದ್ದು ಎಡೆ ಇಟ್ಟು ಅದಾದಮೇಲೆ ಪೂಜೆ ಮಾಡೋದು, ಈ ಥರನೇ ನಡೆಸ್ಕೊಂಡು ಬಂದಿದ್ದಾರೆ. ಅದೇ ಅಭ್ಯಾಸ ಆಗಿಬಿಟ್ಟಿದೆ ನಮಗೂ ಚಿಕ್ಕ ವಯಸ್ಸಿಂದ. ಸೊ ನಮ್ಮಮ್ಮ ಮಾಡ್ಕೊಂಡು ಬರ್ತಿದ್ರು, ಇವಾಗ ನನಗೂ ಅದೇ ಪ್ರಾಕ್ಟೀಸ್ ಆಗೋಗ್ಬಿಟ್ಟಿದೆ. ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಈ ಕಾರ್ತಿಕ ಮಾಸದಲ್ಲಿ ಎಲ್ಲ ದೇವಸ್ಥಾನಗಳಲ್ಲೂ ದೀಪ ಹಚ್ಚೋದು ತುಂಬ ವಿಶೇಷ, ತುಂಬ ಒಳ್ಳೆಯದಾಗುತ್ತೆ ಅಂತ ಪ್ರತಿಯೊಂದು ದೇವಸ್ಥಾನದಲ್ಲೂ ನೋಡ್ಬೋದು ದೀಪ ಹಚ್ತಾ ಇರ್ತಾರೆ. ನಾನು ಕೂಡ ಹೋಗಿ ಹಚ್ಚಿದ್ದೆ. ಈ ಸಲ ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಎಲ್ಲರೂ ಮಾಡೋಣ ಅಂತ ರೆಡಿ ಮಾಡ್ಕೊಂಡು ಎಲ್ಲ ಅಲ್ಲಿಗೆ ಹೊಟ್ಟೋದ್ವಿ. ಇವ್ರು ನಮ್ಮ ಮಾವ. ಸೊ ನನ್ನ ಮಗನಿಗೆ ಇವ್ರು ತುಂಬ ಫೇವ್ರೆಟ್, ಕಾಮಿಡಿ ಮಾಡ್ತಾರೆ ಅಂತ ಅವ್ರು ಸಿಕ್ಕಿದಾಗೆಲ್ಲ ತಮಾಷೆ ಮಾಡ್ಕೊಂಡು ನಿಂತಿರ್ತಾನೆ. ನಮ್ಮ ಚಿಕ್ಕಮ್ಮಂಗೆಲ್ಲ ಹೆಲ್ಪ್ ಮಾಡೋಣ ಅಂತ ಹೋದ್ವಿ. ಒಬ್ರಿಗೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತೇಳಿ. ನನ್ನ ತಮ್ಮ ಇದ್ದಾಗ ಚೆನ್ನಾಗಿರ್ತಿತ್ತು. ಒಂದೊಂದು ದಿನ ಒಬ್ರೊಬ್ರು ಮನೆ ಮಾಡ್ಕೊತಿದ್ವಿ. 3 ಮನೆಯಲ್ಲಿ ಆ್ಯಕ್ಚುಲಿ ನಮ್ಮ ಮಾವನ ಮನೆ, ಹಾಗೆ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಮನೆ, 3 ಫ್ಯಾಮಿಲಿ ತುಂಬ ಚೆನ್ನಾಗಿತ್ತು. ಅದು ಯಾರು ಕೆಟ್ಕೊಂಡು ಬಿತ್ತೋ ಏನೋ ಗೊತ್ತಿಲ್ಲ, ಎಲ್ಲ ಹೋಯ್ತತ್ತ. ನನ್ನ ತಮ್ಮ ಹೋಗಿದ್ದು ಒಂಥರ ಬೇಜಾರಾಗುತ್ತೆ. ಸೊ ನಮ್ಮ ಚಿಕ್ಕಮ್ಮ ಒಬ್ಬರೇ ಅಲ್ಲ ಅಂಥೇಳಿ ಈ ಸಲ ಅಲ್ಲಿಗೆ ಹೋದ್ವಿ. ಅಲ್ಲೆಲ್ಲ ರೆಡಿ ಮಾಡಿಕೊಂಡು ನಮ್ಮ ಚಿಕ್ಕಮ್ಮಂಗೆ ಏನೇನು ಬೇಕು ಎಲ್ಲ ಹೆಲ್ಪ್ ಮಾಡಿಕೊಂಡು ಅಲ್ಲೇ ಮಾಡಿದ್ದು ಈ ಸಲ. ತುಂಬ ಹೊತ್ತು ಇವಾಗ ಉಪವಾಸ ಇರೋಕ್ಕೆ ಆಗಲ್ಲ. ಮುಂಚೆ ಎಲ್ಲ ಎಷ್ಟು ಏನೂ ತಿಂದೆ ನೀರು ಕುಡಿದೇ ಇರ್ತಾಯಿದ್ದೆ ಸಂಕಷ್ಟ ಚತುರ್ಥಿ ಈ ಟೈಮಲ್ಲೆಲ್ಲ. ಇವಾಗ ತಲೆ ಹಾಗೆ ಸುತ್ತಾ ಇರುತ್ತೆ. ಆದರೂ ಇಷ್ಟ ಮಾಡಬೇಕು ಅಂತ ಸರಿ ಅಂಥೇಳಿ ನಾವು 3 ಜನ ಮಾಡಿದ್ವಿ ಅಷ್ಟೇ. ನಾನು, ನಮ್ಮ ಚಿಕ್ಕಮ್ಮ ಹಾಗೆ ನನ್ನ ಹಸ್ಬೆಂಡ್ 3 ಜನನೂ ಉಪವಾಸ ಇದ್ವಿ ಇವತ್ತು. ನೀನು ಪೂಜೆ ಎಲ್ಲ ಮುಗಿಸಿ ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ಮುಂದೆ ಎಡೆ ಇಟ್ಟು ಅದಾದಮೇಲೆ ಯಾರು ಉಪವಾಸ ಇರ್ತಾರೆ ಅವರು ಊಟ ಮಾಡ್ಕೊಳ್ಳೋದು. ಸೊ ಪೂಜೆ ಎಲ್ಲ ಮುಗಿಸಿ ಹಾಗೆ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ. ಇವತ್ತು ಆಲ್ಮೋಸ್ಟ್ ಎಲ್ಲ ಕಡೆ ರಶ್ ಇರುತ್ತೆ, ಎಲ್ಲಿ ರಶ್ ಇರಲ್ಲ ಅಲ್ಲಿ ಹೋಗೋಣ ಅಂತ ಕರ್ಕೊಂಡು ಹೋಗಿದ್ದೆ. ನಿಯರ್ ಬೈ ಶಿವ ಟೆಂಪಲ್ ಎಲ್ಲಿದೆ ಅಲ್ಲಿ. ಇವತ್ತು ಎನರ್ಜಿ ಡೌನ್ ಆಗಿದೆ, ಆದರೂ ಇವತ್ತಿನ ಲಾಗ್ನ ಇವತ್ತೇ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ನನ್ನ ವ್ಯೂವರ್ಸ್ ಎಲ್ರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಯಶಸ್ಸು ಎಲ್ಲ ಕೊಡಲಿ ಅಂತ ಕೇಳ್ಕೊತೀನಿ. ಮತ್ತು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.